ಐ ಆಮ್ ರಿಯಲಿ ಸಾರಿ ಆಂಟಿ. ನಾನು ಇವತ್ತು ಬುಕ್ ಬೇಕು ಅಂತ ಕೇಳಿರ್ಲಿಲ್ಲ ಅಂದಿದ್ರೆ ನಾವು ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ. ಐ ಆಮ್ ರಿಯಲಿ ಸಾರಿ. ಇದೆಲ್ಲ ಆಗಿದ್ದು ನನ್ನಿಂದಾನೆ. ನನಗೆ ತುಂಬಾ ಬೇಜಾರಾಗ್ತಿದೆ. ಆಂಟಿ ಪ್ಲೀಸ್ ಆಂಟಿ, ಬೇಜಾರಾಗ್ಬೇಡಿ. ದಟ್ಸ್ ಓಕೆ ತನ್ವಿ. ನನಗೆ ಗೊತ್ತಿಲ್ಲ ತನ್ವಿ, ಯಾಕೆ ಈ ಜನರು ಸುಮ್ನೆ ನನ್ನ ಅಳಿಸ್ತಾರೆ ಅಂತ. ಆಂಟಿ ಪ್ಲೀಸ್ ಅಳ್ಬೇಡಿ. ಯು ಆರ್ ವೆರಿ ಸ್ಟ್ರಾಂಗ್ ಲೇಡಿ. ಏ ತನ್ವಿ, ಯಾಕೆ ಸುಮ್ಮನೆ ಕೂತಿದ್ಯಾ? ನಿನ್ ಸಮಾಧಾನ ಮಾಡ್ಲಿ ಅಂತಾನೆ ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಈ ರೇಂಜ್ಗೆ ಹೇಳ್ತಾ ಇದ್ದೀನಿ. ನೀನ್ ನೋಡಿದ್ರೆ ಏನು ಹೇಳ್ದೆ ಸುಮ್ಮನೆ ಕೂತಿದ್ಯಾ? ಛೇ, ಈ ತನ್ವಿ ಯಾಕೆ ಸುಮ್ಮನೆ ಕೂತಿದ್ದಾಳೆ? ನನ್ಗಳು ಬರ್ಲಿಲ್ಲ ಅಂದ್ರೆ ಇಷ್ಟು ಕಷ್ಟಪಟ್ಟು ಅಳ್ತಾ ಇದ್ದೀನಿ, ಏನು ಹೇಳ್ತಾನೆ ಇಲ್ಲ. ಆಂಟಿ ಕಾರಿಂದ ಕೆಳಗಿಳಿತೀರಾ ಪ್ಲೀಸ್? ಯಫ್, ಇವಾಗ ಕುರಿ ಹಳ್ಳಕ್ ಬಿತ್ತು. ತನ್ವಿ, ಏನಾದ್ರೂ ಹೇಳೋದಿತ್ತಾ? ಹೌದಾ ಆಂಟಿ? ಆಂಟಿ ಐ ಆಮ್ ರಿಯಲಿ ಸಾರಿ. ನನ್ನಿಂದ ನಿಮ್ಗೆ ತುಂಬಾನೇ ಬೇಜಾರಾಗಿದೆ ಅಂತ ಗೊತ್ತು. ನನಗೋಸ್ಕರ ನೀವು ಅಲ್ಲಿ ಬಂದ್ರಿ, ಆದ್ರೆ ಅಲ್ಲಿ ಏನೇನೋ ಕೇಳಿಸ್ಕೊಳ್ಳೋ ತರ ಆಯ್ತು. ಏ ತನ್ವಿ, ದಟ್ಸ್ ಓಕೆ. ಅವ್ರು ನನ್ನ ಬೈದಿದ್ಕೆ ನೀನ್ ಯಾಕೆ ಬ್ಲೇಮ್ನ ತಗೊಳ್ತಿದ್ಯಾ? ಇಲ್ಲ ಆಂಟಿ, ಇಷ್ಟಕ್ಕೆಲ್ಲ ನಾನೇ ಕಾರಣ. ನೋಡು ತನ್ವಿ, ಸುಮ್ಮನೆ ನೀನ್ ಏನೇನೋ ಯೋಚನೆ ಮಾಡ್ತಿದ್ಯಾ, ಆ ಥರ ಎಲ್ಲ ಏನೂ ಇಲ್ಲ. ಆಂಟಿ ಇದನ್ನೆಲ್ಲ ನೀವು ನನ್ನ ಸಮಾಧಾನಕ್ಕೋಸ್ಕರ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ನಿಮಗ್ ತುಂಬಾನೇ ಬೇಜಾರಾಗಿದೆ. ಇಲ್ಲ ಅಂದಿದ್ರೆ ಯಾಕೆ ಇಷ್ಟೊಂದು ಅಳ್ತಾ ಇದ್ರಿ? ತನ್ವಿ, ಅವ್ರು ನನಗ್ ಬೈದಿದ್ಕೆ ನನಗ್ ಬೇಜಾರಿಲ್ಲ, ಯಾಕಂದ್ರೆ ತುಂಬಾ ಸತಿ ಬೈದಿದ್ದಾರೆ, ಹೊಡೆದಿದ್ದಾರೆ. ಬಟ್ ಅವ್ರು ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ಬಿಟ್ಟು ಅವ್ರು ನನ್ನ ಬಿಟ್ಟು ಹೋಗಿದ್ ವಿಷಯ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡಿತ್ತು ನನಗ್ ತುಂಬಾ ಬೇಜಾರಾಯ್ತು. ಅವ್ರೆಲ್ಲಾ ತರ ಮಾತಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ತನ್ವಿ. ಯಾವ್ದ್ರ ಬಗ್ಗೆ ಮಾತಾಡಿದ್ರು ಬೇಜಾರಾಗ್ತಿರ್ಲಿಲ್ಲ, ಆದ್ರೆ ನಮ್ಮಪ್ಪ ಅಮ್ಮ ಐ ಆಮ್ ರಿಯಲಿ ಸಾರಿ ಆಂಟಿ. ನಾನು ಇವತ್ತು ಬುಕ್ ಬೇಕು ಅಂತ ಕೇಳಿರ್ಲಿಲ್ಲ ಅಂದಿದ್ರೆ ನಾವು ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ. ಐ ಆಮ್ ರಿಯಲಿ ಸಾರಿ. ಇದೆಲ್ಲ ಆಗಿದ್ದು ನನ್ನಿಂದಾನೆ. ನನಗೆ ತುಂಬಾ ಬೇಜಾರಾಗ್ತಿದೆ. ಆಂಟಿ ಪ್ಲೀಸ್ ಆಂಟಿ, ಬೇಜಾರಾಗ್ಬೇಡಿ. ದಟ್ಸ್ ಓಕೆ ತನ್ವಿ. ನನಗೆ ಗೊತ್ತಿಲ್ಲ ತನ್ವಿ, ಯಾಕೆ ಈ ಜನರು ಸುಮ್ನೆ ನನ್ನ ಅಳಿಸ್ತಾರೆ ಅಂತ. ಆಂಟಿ ಪ್ಲೀಸ್ ಅಳ್ಬೇಡಿ. ಯು ಆರ್ ವೆರಿ ಸ್ಟ್ರಾಂಗ್ ಲೇಡಿ. ಇನ್ ಮುಂದೆ ನಿಮ್ನ ಯಾರು ಅಳಿಸಬಾರ್ದು ಆಂಟಿ. ನಾನ್ ನಿಮ್ ಜೊತೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ತನ್ವಿ, ಇಟ್ ಮೀನ್ಸ್ ಅ ಲಾಟ್. ನಾನು ಜೊತೆಲಿ ಇರ್ತೀನಿ ಅಂದ್ಯಲ್ಲ, ಅಷ್ಟು ಸಾಕು ನನ್ಗೆ. ಈ ತರ ನನ್ಗೆ ಯಾರು ಹೇಳಿಲ್ಲ. ಆಂಟಿ ನಾನು ಅದನ್ನ ಹೇಳಿದ್ದೀನಿ ಅಂದ್ರೆ ಐ ರಿಯಲಿ ಮೀನ್ ಇಟ್. ಖಂಡಿತ ನಿಮ್ ಜೊತೆಗೆ ಇರ್ತೀನಿ. ನನಗ್ ಬೇಜಾರಾದಾಗ ನೀವ್ ಹೇಗ್ ಸಪೋರ್ಟ್ ಮಾಡಿದ್ರೋ ಹಾಗೆ ನಿಮಗ್ ಬೇಜಾರಾದಾಗ್ಲೂ ನಾನ್ ನಿಮ್ ಜೊತೆನೆ ಇರ್ತೀನಿ. ಆಂಟಿ ನೀವ್ ಈ ತರ ನಗ್ತಾ ಇದ್ರೆ ಎಷ್ಟ್ ಚೆನ್ನಾಗಿ ಕಾಣಿಸ್ತೀರ ಗೊತ್ತಾ? ಯಾವಾಗ್ಲೂ ಹೀಗೆ ನಗ್ತಾರಿ.
ಓಕೆ ತನ್ವಿ. ಸರಿ ಆಂಟಿ, ಕಾಲೇಜಿಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಓಕೆ ಶೋರ್ ತನ್ವಿ. ಸಂಜೆ ಏನಾದ್ರೂ ಬಂದು ಪಿಕ್ ಮಾಡ್ಬೇಕು ಅಂದ್ರೆ ಕಾಲ್ ಮಾಡಿ, ಬಂದು ಪಿಕ್ ಮಾಡ್ತೀನಿ. ಓಕೆನಾ? ಓಕೆ ಆಂಟಿ, ಥ್ಯಾಂಕ್ ಯು, ಬಾಯ್. ಭಾಗ್ಯ, ಒಂದು ವಿಕೆಟ್ ಡೌನ್. ತನ್ವಿ ಇವಾಗ ನನ್ನ ಹತ್ರ ಮಾತಾಡಿರೋ ಮಾತನ್ನೇನಾದ್ರೂ ನೀನು ಕೇಳಿಸ್ಕೊಂಡಿದ್ರೆ ನಿನಗೆ ಪಕ್ಕ ಹಾರ್ಟ್ ಅಟ್ಯಾಕ್. ಡೋಂಟ್ ವರಿ ಭಾಗ್ಯ, ಇದೇ ಥರ ಒಬ್ಬೊಬ್ರನ್ನೇ ನನ್ನ ಕಡೆ ಹೇಳ್ಕೊಳ್ತಾ ಹೋಗ್ತೀನಿ. ಅಲ್ಲ, ಇಲ್ಲೆಲ್ಲ ಯಾಕೆ ಏನೂ ಗೊತ್ತಾಗ್ತಿಲ್ಲ, ಯಾವ ಡಿಫ್ರೆನ್ಸ್ ಕೂಡ ಇಲ್ಲ. ಇಷ್ಟಕ್ಕೂ ಇದು ಹಳೆ ಫೈಲು. ನಾನು ಹಳೆ ಫೈಲ್ ಹಿಡ್ಕೊಂಡು ಕೂತ್ರೆ ಏನು ಗೊತ್ತಾಗುತ್ತೆ? ಅಲ್ಲ, ಈ ಸಪ್ಲೈಯರ್ಗೆ ನಾನು ಬಂದಮೇಲೆ ಯಾಕೆ ಯಾವ ಆರ್ಡರು ಹೋಗಿಲ್ಲ? ಹೇಗೆ ತಿಳ್ಕೊಳ್ಳಿ? ಪ್ರಿಯಾ ಅವ್ರನ್ನ ಕೇಳಿದ್ರೆ ಗೊತ್ತಿರುತ್ತೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಓ ಪ್ರಿಯಾ ಅವ್ರಿಗೆ ಬನ್ನಿ, ನಾನು ನಿಮಗೆ ಫೋನ್ ಮಾಡ್ತಿದ್ದೆ. ಏನು ಮೇಡಮ್, ಏನಾದ್ರು ಸಮಸ್ಯೆನಾ? ನನ್ನ ಸಮಸ್ಯೆ ಬಿಡಿ, ನೀವು ಯಾಕೆ ಬಂದಿದ್ದು? ಏನಾದರೂ ಹೇಳೋದಿತ್ತಾ? ಹಾಂ ಮೇಡಮ್, ಒಂದು ವಿಷಯ ಹೇಳೋಣ ಅಂತ ಬಂದೆ. ಏನದು? ಮೇಡಮ್ ಅದೇ ಕನಿಕಾ ಅವ್ರು ಹೇಳಿದ್ರಲ್ವಾ ಹೊಸ ಫಿನಾನ್ಸ್ ಮ್ಯಾನೇಜರ್ ಬರ್ತಾರೆ ಅಂತ, ಅವ್ರು ಬಂದಿದ್ದಾರೆ ಮೇಡಮ್. ಓ ಹೌದಾ? ಎಲ್ಲಿದ್ದಾರೆ? ಕರೀರಿ. ಮೇ ಐ ಕಮ್ ಇನ್? ಯಾರು ಅಂತ ನನಗೆ ಗೊತ್ತಿಲ್ಲ, ಬಟ್ ಕನಿಕಾ ಸಜೆಸ್ಟ್ ಮಾಡಿರೋದು. ಕನ್ನಿಕಾನಾ? ಕನ್ನಿಕಾ ರೆಫರ್ ಮಾಡಿದಾಳೆ ಅಂದಮೇಲೆ ಇಂಟರ್ವ್ಯೂ ಎಲ್ಲ ಯಾಕೆ ಆದೇವ್ರೆ? ಅವಳು ಪರ್ಫೆಕ್ಟ್ ಆಗಿರೋರ್ನೇ ಸೆಲೆಕ್ಟ್ ಮಾಡಿರ್ತಾಳೆ. ಯಾಕಂದ್ರೆ ಕನ್ನಿಕಾ ಯಾವಾಗ್ಲೂ ಅಳ್ದು ತೂಗಿ ಯೋಚನೆ ಮಾಡ್ತಾಳೆ. ಕನ್ನಿಕಾ ಹೇಳ್ಬಿಡಿ, ಅವಳು ಯಾರನ್ನ ಸಜೆಸ್ಟ್ ಮಾಡಿದಾಳೋ ಅವರು ಇಮಿಡಿಯೇಟ್ ಆಗಿ ಬಂದು ಜಾಯಿನ್ ಆಗ್ಬೋದು ಅಂತ. ಏನಾಯ್ತು ಮೇಡಮ್, ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲ ಪ್ರಿಯಾ, ನೀವು ಹೊರಡಿ, ನಾನು ಮಾತಾಡ್ತೀನಿ. ಭಾಗ್ಯ, ಮೇ ಐ ಕಮ್ ಇನ್ ಅಂತ ಕೇಳಿದೆ, ನೀನೇನು ಆನ್ಸರ್ ಮಾಡಿದೆ, ಹಾಗೆ ಹೊರಗಡೆ ನಿಲ್ಸಿದ್ಯಲ್ಲ. ಸಾರಿ ಶ್ರೇಷ್ಠ, ಗೊತ್ತಾಗ್ಲಿಲ್ಲ. ಬಾ ಬಾ, ಒಳಗ್ ಬಾ. ಭಾಗ್ಯ, ನಾನು ಕುತ್ಕೋಬೋದಾ ಅಥವಾ ನೀನ್ ಹೇಳೋವರೆಗೂ ಹೀಗೆ ನಿಂತ್ಕೊಂಡೇ ಇರ್ಬೇಕಾ? ಅಯ್ಯೋ, ಹಾಗೇನಿಲ್ಲ ಶ್ರೇಷ್ಠ, ಪ್ಲೀಸ್ ಕೂತ್ಕೋ. ಥ್ಯಾಂಕ್ ಯು. ಇದೇನ್ ಶ್ರೇಷ್ಠ ನೀನಿಲ್ಲಿ? ಅರೆ, ನೀನೇನಿಲ್ಲಿ ಅಂದ್ರೆ ಏನ್ ಅರ್ಥ? ಇವಾಗ ತಾನೇ ಅವ್ರು ಹೇಳಿದ್ರಲ್ಲ ಭಾಗ್ಯ, ಹೊಸದಾಗಿ ಬಂದಿರೋ ಫಿನಾನ್ಸ್ ಮ್ಯಾನೇಜರ್ ನಾನೇ. ಇನ್ಫ್ಯಾಕ್ಟ್ ಕನಿಕಾನ ನನ್ನ ರೆಫರ್ ಮಾಡಿದ್ದು. ಅದ್ ಸರಿ, ನಾನಿಲ್ಲೇ ಕೆಲಸ ಮಾಡೋ ವಿಷಯ ನಿಂಗೆ ಗೊತ್ತಿರ್ಲಿಲ್ವಾ? ಹಾ ಭಾಗ್ಯ, ನನಗೆ ಗೊತ್ತಿತ್ತು ನೀನ್ ಇಲ್ಲಿ ಕೆಲಸ ಮಾಡ್ತೀಯ ಅಂತಾನೂ ಗೊತ್ತು, ನೀನ್ ಅಂಡರಲ್ಲಿ ನಾನು ಕೆಲಸ ಮಾಡ್ಬೇಕು ಅಂತಾನೂ ಗೊತ್ತಿತ್ತು. ಅದೆಲ್ಲ ಗೊತ್ತಿದ್ದೆ ನಾನು ಇಲ್ಲಿಗೆ ಬಂದಿದ್ದು. ನನ್ನ ಕೈ ಕೆಳಗಡೆ ಕೆಲಸ ಮಾಡಬೇಕು ಅಂತ ಗೊತ್ತಿದ್ದು ಬಂದ ಇವಳು. ಏನ್ ನಡೀತಾ ಇದೆ ಇಲ್ಲಿ? ಭಾಗ್ಯ, ಏನಾಯ್ತು? ಏನೋ ಯೋಚನೆ ಮಾಡ್ತಿದ್ಯಾ? ಏನಾದ್ರೂ ಪ್ರಾಬ್ಲಮಾ? ಏನಿಲ್ಲ ಏನಿಲ್ಲ. ಅಲ್ಲ ಭಾಗ್ಯ, ನಾನು ಇಲ್ಲಿಗೆ ಬರೋ ವಿಷಯ ನಿನಗೆ ಗೊತ್ತಿರ್ಲಿಲ್ವಾ? ನಾನು ಕನಿಕಂಗೆ ರೆಸ್ಯೂಮ್ ಫಾರ್ವರ್ಡ್ ಮಾಡಿದ್ದೆ, ಅವಳು ನಿನ್ಗೆ ಹೇಳಿರ್ತಾಳೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ಆದಿಯವ್ರು ಹೇಳಿದ್ರು ಯಾರೋ ಫಿನಾನ್ಸ್ ಮ್ಯಾನೇಜರ್ ಪೋಸ್ಟ್ ಬರ್ತಾರೆ ಅಂತ, ಆದ್ರೆ ಅದು ನೀನಂತ ನನಗೆ ಗೊತ್ತಿರ್ಲಿಲ್ಲ. ನಾನೇ ಭಾಗ್ಯ, ಅಲ್ಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟೆ.
ಹಳೆಯ ಆಫೀಸಲ್ಲಿ ತಾಂಡವ್ಗೆ ಅಷ್ಟೆಲ್ಲ ಅವಮಾನ ಆದಮೇಲೆ ನಾನಲ್ಲಿ ಕೆಲಸ ಮಾಡೋದು ತಾಂಡವ್ಗೆ ಇಷ್ಟ ಇರಲಿಲ್ಲ. ಅಲ್ಲಿ ರಿಸೈನ್ ಮಾಡಿ ಸ್ವಲ್ಪ ದಿನಕ್ಕೆ ಗೊತ್ತಾಯ್ತು ಇಲ್ಲಿ ವೇಕೆನ್ಸಿ ಖಾಲಿ ಇದೆ ಅಂತ. ಸೊ ಅದಕ್ಕೆ ಇಲ್ಲಿ ಬಂದೆ. ಇಲ್ಲಿ ತನಕ ಎಲ್ಲ ಓಕೆ ಆಗಿದೆ ಭಾಗ್ಯ. ಇನ್ಮೇಲೆ ಇಟ್ ಡಿಪೆಂಡ್ಸ್ ಆನ್ ಯು. ಭಾಗ್ಯ, ನೀನು ಓಕೆ ಅಂದರೆ ಇಲ್ಲಿ ಸೇರ್ಕೊಳ್ತೀನಿ. ನೀನು ರಿಜೆಕ್ಟ್ ಮಾಡಿದ್ರೆ ಬೇರೆ ಎಲ್ಲಾದರೂ ಕೆಲಸ ನೋಡ್ಕೊಳ್ತೀನಿ. ಅಲ್ಲ ಶ್ರೇಷ್ಠ, ಆದಿಯವರೇ ಓಕೆ ಅಂದಮೇಲೆ ನಾನು ಹೇಗೆ ರಿಜೆಕ್ಟ್ ಮಾಡೋಕ್ಕಾಗುತ್ತೆ? ಅಯ್ಯೋ ಇಲ್ಲ ಭಾಗ್ಯ, ನಾನು ಆದಿಯವ್ರ ಕಡೆಯಿಂದ ಬಂದಿದ್ದಲ್ಲ, ಕನಿಕನ ಕಡೆಯಿಂದ ಬಂದಿದ್ದು. ಇಲ್ಲ ಶ್ರೇಷ್ಠ, ಏನೇ ಆದರೂ ನನ್ನ ಪ್ರಕಾರ ನೀನು ಆದಿಯವ್ರ ಕಡೆಯಿಂದಾನೇ ಬಂದಿರೋದು. ಅವರೆಲ್ಲ ಹೇಳಿದ್ಮೇಲೆ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿಂದಾನೇ ಕೆಲ್ಸಕ್ಕೆ ಜಾಯ್ನ್ ಆಗಿಬಿಡು. ಏನು ಮಾಡಬೇಕು ಅನ್ನೋದನ್ನ ಪ್ರಿಯಾ ನಿನಗೆ ಬ್ರೀಫ್ ಮಾಡ್ತಾರೆ. ಒಂದು ನಿಮಿಷ. ಪ್ರಿಯಾ ಅವರೇ, ಒಂದು ಸ್ವಲ್ಪ ನನ್ನ ಕ್ಯಾಬಿನಿಗೆ ಬರ್ತೀರಾ? ಮೇಡಮ್. ಬನ್ನಿ ಪ್ರಿಯಾ. ಪ್ರಿಯಾ, ನಿಮಗೆ ಶ್ರೇಷ್ಠದು ಪರಿಚಯ ಆಗಿರ್ಬೇಕಲ್ಲ? ಹಾಂ ಮೇಡಮ್, ಆಗಿದೆ. ಇವ್ರಿಗೆ ಒಂದ್ಸಲ ನಮ್ಮ ಆಫೀಸ್ ಎಲ್ಲ ತೋರಿಸ್ಬಿಟ್ಟು ಏನು ಕೆಲಸ ಮಾಡಬೇಕು ಅಂತ ಬ್ರೀಫ್ ಮಾಡಿಬಿಡಿ. ಸರಿ ಮೇಡಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಭಾಗ್ಯ. ಅಲ್ಲ, ಈ ಶ್ರೇಷ್ಠನಲ್ಲಿ ಯಾಕೆ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಬದಲಾವಣೆ? ನಾನಿಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು ಅವಳಿಲ್ಲಿ ಕೆಲ್ಸಕ್ಕೆ ಬಂದು ಸೇರ್ಕೊಂಡ್ಲಾ? ಕನ್ನಿಕಾ ಯಾಕೆ ಇವಳನ್ನ ರೆಫರ್ ಮಾಡಿದ್ಲು? ಇಬ್ರು ಸೇರ್ಕೊಂಡು ಏನೋ ನಡೆಸ್ತಾ ಇದ್ದಾರೆ. ಏನು ಅಂತ ನಾನು ಕಂಡು ಹಿಡಿಲೇಬೇಕು.